ಇವತ್ ನಾನು ಸಿಂಪಲ್ ಆದ ಚುರುಮುರಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಚುರುಮುರಿ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಮಕ್ಕಳಿಗೂ ಇಷ್ಟ, ದೊಡ್ಡವರಿಗೂ ಇಷ್ಟ. ನಮ್ಗೆ ಏನಾದ್ರೂ ಈ ವೆದರ್ಗೆ ಖಾರವಾಗಿ ತಿನ್ಬೇಕು, ಅದು ಈ ಸಂಜೆ ಟೈಮ್ ಅಲ್ಲಿ ಅನಿಸ್ದಾಗ ನಮ್ ತಲೆಯಲ್ಲಿ ಬೇಗ ಬರುವುದೇ ಚುರುಮುರಿ. ಯಾಕೆ ಅಂತ ಹೇಳಿದ್ರೆ ಬೇಗ ಆಗುವ ಒಂದು ರೆಸಿಪಿ. ಗ್ಯಾಸ್ ಆನ್ ಮಾಡ್ದೇನೆ ಕ್ವಿಕ್ ಆಗಿ ಈಸಿಯಾಗಿ ಅದ್ರಲ್ಲೂ ಆರೋಗ್ಯವಾಗಿ ಖಾರವಾಗಿ ಈ ಚುರುಮುರಿನ ಒಮ್ಮೆ ಟ್ರೈ ಮಾಡಿ ನೋಡಿ. ಕಡಿಮೆ ಸಮಯ ಆದ್ರೆ ಸಖತ್ತು ರುಚಿ, ಮತ್ತೆ ಕಡಿಮೆ ಪದಾರ್ಥ, ಮನೆ ಎಲ್ಲರಿಗೂ ವಾವ್ ಅನಿಸುವ ಒಂದು ಚುರುಮುರಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರೆತೇನೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೇನೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇಲ್ಲಿ ತಗೊಂಡಿದ್ದೀನಿ. ಅಂದ್ರೆ ಸ್ವಲ್ಪ ಕೊಳವೆ ರೀತಿಯ ಆಕಾರದಲ್ಲಿರುವ ಬೋಲ್ ಅನ್ನ ತಗೊಳ್ಳಿ. ಕಲಿಸ್ಬೇಕಾದ್ರೆ ಸ್ವಲ್ಪ ತುಂಬಾನೇ ಈಸಿ ಆಗುತ್ತೆ. ಇಲ್ಲಿ 1 ಕಪ್ ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ನಿಮ್ಗೆ ಈರುಳ್ಳಿ ಜಾಸ್ತಿ ಇಷ್ಟ ಅಂತ ಹೇಳಿದ್ರೆ ಸ್ವಲ್ಪ ಹೇರಳವಾಗಿ ಹಾಕೊಳ್ಳಿ. ನಾನು ಈರುಳ್ಳಿನ ಏನಿಲ್ಲ ಅಂದ್ರೂ ಒಂದ್ 2 ರಿಂದ 3 ಮೀಡಿಯಂ ಸೈಜ್ ಈರುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಇವಾಗ ಅದೇ ಕಪ್ ಅಳತೆ ಮೆಜರ್ಮೆಂಟ್ ಅಲ್ಲಿ ನಾನು 3/4 ಕಪ್ ಆಗೋಷ್ಟು ಕ್ಯಾರೆಟ್ ಅನ್ನ ತುರಿದ್ಬಿಟ್ಟು ಹಾಕೊಳ್ತಾ ಇದೀನಿ. ಹಾಗೆ 1 ಮೀಡಿಯಂ ಸೈಜ್ ಟೊಮೊಟೊನ, ಅಂದ್ರೆ ಹಣ್ಣಾಗಿರ್ಬೇಕು ಆ ರೀತಿ ಟೊಮೊಟೊನ ತಗೊಳ್ಳಿ. ಹುಳಿ ಟೊಮೊಟೊ ತಗೊಳ್ಳಿ, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೆ ಒಂದ್ 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಹಾಕೊಂಡಿದೀನಿ. ಖಾರಕ್ಕೆ ಅನುಗುಣವಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಸಿಮೆಣಸಿಕಾಯಿನ ಹಾಕೊಳ್ತಾ ಇದೀನಿ. ಮಕ್ಕಳಿಗೆ ಏನಾದ್ರು ಕೊಡೋದಾದ್ರೆ ಹಸಿಮೆಣಸಿಕಾಯಿನ ಸ್ಕಿಪ್ ಮಾಡ್ಕೊಂಡು ಅದ್ರ ಬದಲು ಖಾರದ ಪುಡಿನೂ ಬೇಕಾದ್ರೆ ನೀವು ಉಪಯೋಗಿಸ್ಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಹಾಗೇನೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, ಹಾಗೇನೆ ನಾನಿಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಡಿಗೆ ಎಣ್ಣೆನ ಉಪಯೋಗಿಸ್ತಾ ಇದೀನಿ. ಹಾಗೆ ಒಂದ್ ಅರ್ಧ ಓಳ ಆಗೋಷ್ಟು ನಿಂಬೆ ರಸನ ಆಡ್ ಮಾಡ್ಕೊಳ್ತಾ ಇದೀನಿ. ಟೊಮೊಟೊನು ಕೂಡ ಹಾಕಿರ್ತೀವಿ. ನಿಮ್ಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ನಿಂಬೆ ರಸನ ಆಡ್ ಮಾಡ್ಕೊಳ್ಳಿ ಅಷ್ಟೇನೆ. ಇವಾಗ ನಾನಿಲ್ಲಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಹಾಕೊಳ್ತಾ ಇದೀನಿ. ಇದು ಫ್ರೈ ಮಾಡ್ಕೊಂಡಿರೋದು ಡ್ರೈ ರೋಸ್ಟ್ ಆಗೇನೆ. ಇಲ್ಲ ಅಂತ ಹೇಳಿದ್ರೆ ನೀವು ಎಣ್ಣೆಲ್ಲೂ ಕೂಡ ಫ್ರೈ ಮಾಡ್ಕೊಂಡು ಹಾಕೋಬಹುದು. ನೋಡಿ ಇದನ್ನು ಕೂಡ ಹಾಕೊಂಡು ಕಡಲೆ ಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಇವಾಗ ಅದೇ ಕಪ್ ಅಳತೆಯಲ್ಲಿ ಒಂದ್ 3/4 ಕಪ್ ಆಗೋಷ್ಟು ನಾನಿಲ್ಲಿ ಸೌತೆಕಾಯಿನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಇವಾಗ ಇದನ್ನೆಲ್ಲ ಹಾಕೊಂಡಿದ ನಂತರ ಕ್ಲೀನ್ ಆಗಿ ಉಪ್ಪು ಖಾರ ಎಲ್ಲ ಕ್ಲೀನ್ ಆಗಿ ಹಿಡಿಬೇಕು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾವು ಮಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕೊಳವೆ ಆಕಾರದಲ್ಲಿ ಪಾತ್ರೆನ ತಗೋಬೇಕಾಗುತ್ತೆ. ಮಿಕ್ಸ್ ಮಾಡ್ಬೇಕಾದ್ರೆ ತುಂಬಾನೇ ಈಸಿ ಆಗುತ್ತೆ. ನೋಡಿ ಕ್ಲೀನ್ ಆಗಿ ಈ ತರ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಗರಿ ಆಗಿರುವಂತಹ ಕಡಲೆಪುರಿನ ಹಾಕೊಳ್ತಾ ಇದೀನಿ, ಅಂದ್ರೆ ಮಂಡಕ್ಕಿ. ಇದು ಸ್ವಲ್ಪ ತಣ್ಣಗಾಗಿದ್ರೆ ಪರವಾಗಿಲ್ಲ, ನೀವು ಬಾಂಡ್ಲಿಲ್ ಹಾಕೊಂಡು ಒಂದ್ 2 ರಿಂದ 3 ನಿಮಿಷ ಕಡಿಮೆ ಉರಿಯಲ್ಲಿ ಬಿಸಿ ಮಾಡ್ಕೊಂಡ್ರೆ ಆಗುತ್ತೆ. ಗರಿಯಾಗಿ ಕೂಡ ಬರುತ್ತೆ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಪುರಿನ ಹಾಕೊಳ್ಳಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೂ 5 to 6 ಮೆಂಬರ್ಸ್ ಆಗೋಷ್ಟು ಆಗುತ್ತೆ. ಪುರಿನ ಹಾಕೊಂಡಿದ ನಂತರ ನಾನಿಲ್ಲಿ ಮತ್ತೆ ಒಂದ್ ಅರ್ಧ ಕಪ್ ಆಗೋಷ್ಟು ಬೂಂದಿ ಖಾರನ ಹಾಕೊಳ್ತಾ ಇದೀನಿ. ನಿಮ್ಗೆ ಮಿಕ್ಚರ್ ಯಾವ್ದು ಇಷ್ಟ ಅದನ್ನ ಹಾಕೊಳ್ಳಿ. ಇವಾಗ ಇದನ್ನೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋ ಟೈಮ್ ಅಲ್ಲಿ ನಿಮ್ಗೆ ಏನಾದ್ರೂ ಉಪ್ಪು ಖಾರ ಹುಳಿ ಏನಾದ್ರು ಕಡಿಮೆ ಆಯ್ತು ಅಂತ ಹೇಳಿದ್ರೆ ನೀವು ಈ ಟೈಮ್ ಅಲ್ಲೂ ಬೇಕಾದ್ರೆ ನೀವು ಆಡ್ ಮಾಡ್ಕೋಬಹುದು. ಜಾಸ್ತಿ ಟೈಮ್ ಏನು ತಗೊಳಲ್ಲ ಮಿಕ್ಸ್ ಮಾಡಕ್ಕೆ. ಒಂದ್ 3 ರಿಂದ 4 ನಿಮಿಷ ಅಷ್ಟೇನೆ ಟೈಮು. ಕ್ಲೀನ್ ಆಗಿ ಆ ಮಸಾಲೆ ಎಲ್ಲ ಪುರಿಗೆ ಕ್ಲೀನ್ ಆಗಿ ಬೆರೆತ್ಕೋಬೇಕು. ಆ ರೀತಿ ಮಿಕ್ಸ್ ಮಾಡಿದ್ರೆ ಫೈನಲಿ ಚುರುಮುರಿ ರೆಡಿ ಆಯ್ತು. ಇವಾಗ ಲಾಸ್ಟ್ ಅಲ್ಲಿ ಒಂದೇ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ ಅಷ್ಟೇನೆ. ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಪಕ್ಕ ಔಟ್ ಸೈಡ್ ಅಲ್ಲಿ ಸಿಗುವಂತಹ ಚಿರುಮುರಿನ ಅದೇ ರೀತಿಯಲ್ಲಿ ನಾನೇ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪೇಪರ್ ನ ಈ ರೀತಿ ರೋಲ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಈ ವೆದರ್ಗೆ ಖಾರವಾಗಿ ನಾನ್ ಹೇಳ್ಕೊಟ್ಟ ವಿಧಾನದಲ್ಲಿ ಚಿರುಮುರಿನ ಮಾಡಿ ನೋಡಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ನೋಡಿ ಲಾಸ್ಟ್ ಅಲ್ಲಿ ಸ್ವಲ್ಪ ಫೈನಲ್ ಟಚ್ ಗೆ ಮತ್ತೆ ಸೇವನ್ನ ಹಾಕೊಳ್ತಾ ಇದೀನಿ. ಮಸ್ತಾಗಿ ಕೂಡ ಇರುತ್ತೆ. ಈ ರೀತಿ ಪಕ್ಕ ಔಟ್ ಸೈಡ್ ಅಲ್ಲಿ ಯಾವ ರೀತಿ ಮಾಡ್ಕೊಳ್ತಾರೋ ಸೇಮ್ ಟು ಸೇಮ್ ಟೇಸ್ಟ್ ಅದೇ ರೀತಿ ಇರುತ್ತೆ. ಎಲ್ಲಾ ಮೆಜರ್ಮೆಂಟ್ ಕರೆಕ್ಟ್ ಆಗಿದ್ರೆ ಟೇಸ್ಟ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಮೆಜರ್ಮೆಂಟ್ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದ್ರೆ ಟೇಸ್ಟ್ ಕೂಡ ಹಾಳಾಗ್ಬಿಡುತ್ತೆ. ನಾನ್ ಹೇಳ್ಕೊಟ್ಟ ಅಳತೆ ಮೆಜರ್ಮೆಂಟ್ ಅಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನಾವು ಮನೆಯಲ್ಲಂತೂ ಮಾಡಿದ ತಕ್ಷಣನೇ ಪೂರ್ತಿನೇ ಖಾಲಿ ಆಗೋಯ್ತು. ಈ ರೀತಿ ಏನಾದ್ರೂ ಒಮ್ಮೆ ಚುರುಮುರಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರೆ ಡೈಲಿ ಇದನ್ನೇ ಈ ವೆದರಿಗೆ ಮಾಡ್ಕೊಂಡು ತಿಂತೀರಾ. ಅಷ್ಟು ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಸೊ ಯಾಕೆ ಲೇಟ್ ಮಾಡ್ತೀರಾ, ಇವತ್ತೇ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಮರಿದೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.